ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು SUPSC. ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ DVK ಸರ್. ನಿನ್ನೆಯ ಕರೆಂಟ್ ಅಫೇರ್ಸ್ ಕ್ವಿಜ್ನ SUPSC ಕ್ವಿಜ್ ವಿನ್ನರ್ಗಳು ಹನುಮೇಶ್ ಮೈಲಾಕಬ್ಬೆ, ಮಹಂತೇಶ್ ತಳವಾರ್, ಪ್ರಮೋದ್ ಗಾನ್ಗೇರ್, ಅನುಷಾ GM, ವಸಂತ್ ಪನ್ರೋಲಿ, ವಿನಯ್ GM. SUPSC ಇಂದ ಇವರು ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು. 26/2/2021 ಕ್ವಿಜ್ನ ಸರಿಯಾದ ಉತ್ತರಗಳನ್ನು ಇವರು ನೀಡಿರ್ತಾರೆ. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅ ಕಾಲ್ ಫಾರ್ ಸೋಷಿಯಲ್ ಜಸ್ಟಿಸ್ ಇನ್ ದ ಡಿಜಿಟಲ್ ಎಕಾನಮಿ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ ಮೋರಿಸ್. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣಾಸ್ ಕ್ಯಾಪಿಟಲ್ ಹೈದರಾಬಾದ್. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ INS ಪ್ರಳಯ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನಿಕಾ ಭತ್ರಾ. ಈ ಒಂದು ವಿಡಿಯೋದಲ್ಲಿ PIB, ದ ಹಿಂದೂ ಹಾಗೂ ಪ್ರಜಾವಾಣಿಯ ಹೈಲೈಟ್ಸ್ಗಳಿರ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಹೈಲೈಟ್ಸ್ಗಳು ಕೂಡ ಇಲ್ಲಿ ಲಭ್ಯವಾಗಿರ್ತವೆ ಗೆಳೆಯರೆ. ಮತ್ತು ಈ ಒಂದು ವಿಡಿಯೋದ ಕೊನೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ 5 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗಿರುತ್ತದೆ. ಅವುಗಳನ್ನು ನೀವು ಸಾಲ್ವ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ಈ ಒಂದು ವಿಡಿಯೋದ ಕಮೆಂಟ್ನಲ್ಲಿ ಕೂಡ ಹಾಕಬಹುದಾಗಿದೆ. ಹಾಗೂ ಇಲ್ಲಿ ಅಪ್ಲೋಡ್ ಆಗ್ತಕ್ಕಂತಹ ಪ್ರತಿಯೊಂದು ವಿಡಿಯೋದ PDF ಗಳು ಕೂಡ ನಿಮಗೆ ಲಭ್ಯವಿರುತ್ತವೆ ಗೆಳೆಯರೆ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ. ನೀವು ಟೆಲಿಗ್ರಾಮ್ ಚಾನಲನ್ನು ಈಗಲೇ ಜಾಯ್ನ್ ಆಗಬೇಕಂದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇರ್ತದೆ. ಅದರ ಮೂಲಕ ನೀವು ಜಾಯ್ನ್ ಆಗಬಹುದಾಗಿದೆ ಗೆಳೆಯರೆ. ಪ್ರೆಸ್ ಅಂಡ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಬಂದಂತಹ ಅಪ್ಡೇಟ್ಸ್ ಅನ್ನು ನೋಡೋಣ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇಂದ ಬಂದಂತಹ ಒಂದು ಅಪ್ಡೇಟ್ ಏನಂತಂದ್ರೆ e-Dakhil portal launched by National Consumer Dispute Redressal Commission NCRDC ಅಂತ ಇರ್ತದ. ಇದು 7 ಸೆಪ್ಟೆಂಬರ್ 2020 e-Dakhil ಪೋರ್ಟಲ್ ಅನ್ನು ಅದರಲ್ಲಿ ಲಾಂಚ್ ಮಾಡಿರ್ತಾರೆ ಗೆಳೆಯರೆ. ಫಾರ್ ಆನ್ಲೈನ್ ರಿಡ್ರೆಸಲ್ ಆಫ್ ಕನ್ಸ್ಯೂಮರ್ ಗ್ರೀವಿಯನ್ಸಸ್ ನೌ ಆಪರೇಟೆಡ್ ಇನ್ 15 states or UTs. ಇಲ್ಲಿ ಕನ್ಸ್ಯೂಮರ್ ಗ್ರೀವಿಯನ್ಸ್ಗಳನ್ನು ಫೈಲ್ ಮಾಡೋ ಸಲುವಾಗಿ, ಅಂದರೆ ಯಾರ್ದಾದ್ರೂ ಗ್ರಾಹಕರಿಗೆ ಏನಾದರೂ ತೊಂದರೆಗಳಿದ್ರೆ ಅವುಗಳನ್ನು ಫೈಲ್ ಮಾಡೋ ಸಲುವಾಗಿ ಈ ಒಂದು e-Dakhil ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಗೆಳೆಯರೆ. ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಇಂದ. ಇದು 15 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಭ್ಯವಿರುತ್ತದೆ ಗೆಳೆಯರೆ. ಟೋಟಲ್ 444 ಲೊಕೇಶನ್ಸ್ ಕವರ್ಡ್ ಇನ್ಕ್ಲೂಡಿಂಗ್ NCRDC, ಸ್ಟೇಟ್ ಕಮಿಷನ್ಸ್ ಅಂಡ್ ಡಿಸ್ಟ್ರಿಕ್ಟ್ ಕಮಿಷನ್ಸ್. ಒಟ್ಟು 444 ಲೊಕೇಶನ್ಗಳನ್ನು NCRDC ಅಂಡರ್ ಅಲ್ಲಿ ಕವರ್ ಮಾಡಿರ್ತಾರೆ. ಮತ್ತು ಇದರಲ್ಲಿ ಸ್ಟೇಟ್ ಕಮಿಷನ್ ಮತ್ತು ಡಿಸ್ಟ್ರಿಕ್ಟ್ ಕಮಿಷನ್ಗಳು ಕೂಡ ಒಳಗೊಂಡಿರ್ತವೆ. ಪ್ರೊಸೆಸ್ ಟು ಫೈಲ್ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಮೇಡ್ ಈಸಿ ಅಂಡ್ ಸಿಂಪಲ್ ಥ್ರೂ e-Dakhil ಪೋರ್ಟಲ್. ಮುಂಚೆ ಗ್ರಾಹಕರಿಂದ ಯಾವುದಾದ್ರೂ ಕಂಪ್ಲೇಂಟ್ಸ್ಗಳನ್ನು ಹಾಕಬೇಕಾದಲ್ಲಿ, ಕನ್ಸ್ಯೂಮರ್ಗಳು ಏನಾದರೂ ಕಂಪ್ಲೇಂಟ್ಸ್ಗಳನ್ನು ಹಾಕಬೇಕಾದಲ್ಲಿ ತುಂಬಾನೇ ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇರ್ತಾ ಇತ್ತು. ಅದನ್ನ ಈಗ e-Dakhil ಪೋರ್ಟಲ್ ಇಂದ ತುಂಬಾನೇ ಈಸಿ ಮಾಡಲಾಗಿದೆ ಗೆಳೆಯರೆ. ಡಿಜಿಟಲ್ ಪೋರ್ಟಲ್ ವಿಲ್ ಸ್ಟ್ರೀಮ್ ಲೈನ್ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ರಿಡ್ರೆಸಲ್ ಸಿಸ್ಟಮ್. ಈ ಡಿಜಿಟಲ್ ಪೋರ್ಟಲ್ ಏನ್ ಮಾಡ್ತದ, ಎಲ್ಲ ಕನ್ಸ್ಯೂಮರ್ ಕಂಪ್ಲೇಂಟ್ಗಳನ್ನ ಸ್ಟ್ರೀಮ್ ಲೈನ್ ಮಾಡ್ತದ, ಅಂದ್ರ ವಿಂಗಡಣೆ ಮಾಡ್ತದ, ಅವುಗಳನ್ನ ಸಾಲ್ವ್ ಮಾಡೋಕೆ ಈಸಿ ಆಗೋ ಹಾಗೆ. ಫೆಸಿಲಿಟೇಟ್ ರೂರಲ್ ಕನ್ಸ್ಯೂಮರ್ಸ್ ದ ಕಾಮನ್ ಸರ್ವಿಸ್ ಸೆಂಟರ್ಸ್ ಟು ಬಿ ಇಂಟಿಗ್ರೇಟೆಡ್ ವಿತ್ e-Dakhil ಪೋರ್ಟಲ್. ಈ CSCಗಳು ಅಂತ ಏನು ಕರಿತೀವಿ, ಕಾಮನ್ ಸರ್ವಿಸ್ ಸೆಂಟರ್ಸ್, ಇವುಗಳನ್ನು e-Dakhil ಪೋರ್ಟಲ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ರೂರಲ್ ಕನ್ಸ್ಯೂಮರ್ಗಳಿಗೆ ಫೈಲ್ ಮಾಡೋಕೆ ಈಸಿ ಆಗಬಹುದು ಕಂಪ್ಲೇಂಟ್ಸ್ಗಳನ್ನು ಫೈಲ್ ಮಾಡೋಕೆ. ಹೀಗೆ ಮಾಡೋದ್ರಿಂದ ಕಾಮನ್ ಸರ್ವಿಸ್ ಸೆಂಟರ್ ಅಂತಂದ್ರೆ ಈಗಾಗಲೇ ನಾವು ಎಲ್ಲ ಸರ್ವಿಸ್ಗಳನ್ನು ನೋಡ್ತಾ ಇದ್ದೀವಿ. ವಿವಿಧ ರೀತಿಯ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾಗಿ ಏನು ಹಲವು ಸರ್ವಿಸ್ಗಳು ಇರ್ತವೆ, ಅವುಗಳನ್ನು ಇಲ್ಲಿ ಆಲ್ರೆಡಿ ಮಾಡ್ಲಾಗ್ತಾ ಇರ್ತದೆ. ಅದರಲ್ಲಿ e-Dakhil ಪೋರ್ಟಲ್ ಅನ್ನು ಕೂಡ ಆಡ್ ಮಾಡೋರಿರ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ proactively following up with the states or UTs to launch e-filing portal. ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಕೂಡ ಇದರ ಬಗ್ಗೆ e-filing ಪೋರ್ಟಲ್ ಅನ್ನ ಲಾಂಚ್ ಮಾಡೋ ಸಲುವಾಗಿ
ಹಲವಾರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಚರ್ಚೆಗಳನ್ನ ಮಾಡ್ತಾ ಇದೆ ಗೆಳೆಯರೆ. ದ ಹಿಂದೂಯಿಂದ ಬಂದಂತಹ ಅಪ್ಡೇಟ್ಸ್ ಅನ್ನ ನೋಡೋಣ. ರಾಷ್ಟ್ರೀಯ ಹೈಲೈಟ್ಸ್ ಗಳನ್ನ ನೋಡೋಣ. ಸುಪ್ರೀಂ ಕೋರ್ಟ್ ಬ್ಯಾಟ್ಸ್ ಫಾರ್ ಸ್ಟೆಪ್ಸ್ ಟು ಸ್ಪೀಡ್ ಅಪ್ ರಿಲೀಫ್ ಫಾರ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ರಸ್ತೆ ಅಪಘಾತ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಅಪಘಾತದ ಅಲ್ಪಾವಧಿಯಲ್ಲಿಯೇ ಪರಿಹಾರವನ್ನು ಪಡೆಯಲು ಸಹಾಯ ಮಾಡಲು ರಾಷ್ಟ್ರವ್ಯಾಪಿ ಆನ್ಲೈನ್ ಕಾರ್ಯವಿಧಾನವನ್ನು ರಚಿಸುವುದನ್ನು ಸುಪ್ರೀಂ ಕೋರ್ಟ್ ಅನ್ವೇಷಿಸುತ್ತಿದೆ. ನ್ಯಾಯಮೂರ್ತಿ ಎಸ್.ಕೆ. ಕೌಲ್ ನೇತೃತ್ವದ ನ್ಯಾಯಪೀಠವು ಪರಿಹಾರ ಪ್ರಕ್ರಿಯೆಯನ್ನು ವೇಗಗೊಳಿಸಲು ವಿವಿಧ ಮಾರ್ಗಗಳನ್ನು ಪರಿಗಣಿಸುತ್ತಿದೆ. ಮೋಟಾರು ಅಪಘಾತಗಳ ಹಕ್ಕು ನ್ಯಾಯಮಂಡಳಿಗಳಲ್ಲಿ ಪೊಲೀಸ್ ದಾಖಲೆಗಳು ಮತ್ತು ಅಪಘಾತದ ಹಕ್ಕು ಆಕ್ಸಿಡೆಂಟ್ ಕ್ಲೇಮ್ಸ್ ಅಂತ ಏನ್ ಕರಿತೀವಿ ಅವುಗಳ ದಾಖಲೆಗಳ ಆನ್ಲೈನ್ ಸಲ್ಲಿಕೆಗೆ ರಾಜ್ಯಗಳಾದ್ಯಂತ ಪರಿಹಾರವನ್ನು ವಿತರಿಸಲು ರಾಷ್ಟ್ರೀಯ ಗ್ರಿಡ್ ಅನ್ನ ಸ್ಥಾಪಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಈಗ ಆಕ್ಸಿಡೆಂಟ್ ಆಗಿರ್ತದ, ಅದರ ಸಂತ್ರಸ್ತರಿಗೆ ಅವರು ಇನ್ಶೂರೆನ್ಸ್ ಮಾಡಿಸಿದ್ದಾಗಿರ್ಬೋದು ಮತ್ತು ಇತರ ರೀತಿಯ ಪರಿಹಾರಗಳನ್ನ ಪಡಿಲಿಕ್ಕೆ ಈಸಿ ಆಗೋ ಹಾಗೆ ಒಂದು ರಾಷ್ಟ್ರೀಯ ಗ್ರಿಡ್ ಅನ್ನ ಸ್ಥಾಪಿಸ್ತಾ ಇದ್ದಾರೆ ಮತ್ತು ಟೋಟಲ್ ಆಗಿ ಆನ್ಲೈನ್ ಕಾರ್ಯವಿಧಾನವನ್ನ ರೂಪಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅನ್ವೇಷಣೆಯನ್ನ ಮಾಡ್ತಾ ಇದೆ ಗೆಳೆಯರೆ. ನೋಡೋಣ ಮುಂದಿನ ಬೆಳವಣಿಗೆಯಲ್ಲಿ ಯಾವ ಪೋರ್ಟಲ್ ಆಗಬಹುದು, ಇದು ಯಾವ ರೀತಿಯಾಗಿ ಒಂದು ಸಿಸ್ಟಮ್ ವರ್ಕ್ ಮಾಡಬಹುದು ಅನ್ನೋದನ್ನ ಈಗ ಶೀಘ್ರದಲ್ಲಿಯೇ ಸುಪ್ರೀಂ ಕೋರ್ಟ್ ಅದನ್ನ ಫೈನಲ್ ಮಾಡಲಿದೆ. ಮುಂದಿನ ಬೆಳವಣಿಗೆಗಳನ್ನ ನೋಡೋಣ ಗೆಳೆಯರೆ. ಇಂಡಿಯಾ ಔಟ್ ಆಫ್ ರಿಸೆಷನ್, GDP ಗ್ರೋಸ್ 0.4%. ಭಾರತ ಬಹುಕಾಲದಿಂದ ಬಳಲ್ತಾ ಇರತಕ್ಕಂತಹ ಒಂದು ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಏನಿದೆ ಇದರಿಂದ ಈಗ ಹೊರಗೆ ಬಂದಿದೆ. GDP ಇವಾಗ 0.4% ಗ್ರೋತ್ ಆಗಿದೆ ಗೆಳೆಯರೆ. ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನಿರ್ತದ ಇದರ ಅಂಕಿಅಂಶಗಳ ಪ್ರಕಾರ ಭಾರತದ ಆರ್ಥಿಕತೆಯು 2020-21 ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಬೆಳವಣಿಗೆ ಪುನರುಜ್ಜೀವನಗೊಂಡಿರುತ್ತದೆ. ಒಟ್ಟು ದೇಶೀಯ ಉತ್ಪನ್ನದಲ್ಲಿ 0.4% ಏರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ಮತ್ತು ಲಾಕ್ಡೌನ್ಗಳ ನಡುವೆ ತಾಂತ್ರಿಕ ಹಿಂಜರಿತವನ್ನು ಸೂಚಿಸತಕ್ಕಂತಹ ಪರಿಷ್ಕೃತ ಮಾಹಿತಿಯ ಪ್ರಕಾರ GDP ಮೊದಲ 2 ತ್ರೈಮಾಸಿಕಗಳಲ್ಲಿ 24.4% ಮತ್ತು 7.3% ಕುಗ್ಗಿದೆ. NSO ತನ್ನ ಮುಂಗಡ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಫೈನಾನ್ಷಿಯಲ್ ಇಯರ್ 2021ಕ್ಕೆ ಪರಿಷ್ಕರಿಸಿದ್ದು GDPಯಲ್ಲಿ 8% ಕುಸಿತವನ್ನು ತೋರಿಸುತ್ತದೆ. ಇದು ಫೈನಾನ್ಷಿಯಲ್ ಇಯರ್ 2020ರಲ್ಲಿ ಕಂಡು ಬರತಕ್ಕಂತಹ 4% ಬೆಳವಣಿಗೆಯೊಂದಿಗೆ ಹೋಲಿಸಿದರೆ NSO ಈ ಹಿಂದೆ ಫೈನಾನ್ಷಿಯಲ್ ಇಯರ್ 2021ಕ್ಕೆ 7.7% ಕುಗ್ಗುವಿಕೆಯನ್ನು ಅಂದಾಜು ಮಾಡಿತ್ತು ಗೆಳೆಯರೆ. ಈಗ 8% ವರೆಗೆ ಮಾಡಿದೆ ಹಾಗೂ ನಮ್ಮ ಭಾರತ ಈಗ ರಿಸೆಷನ್ ಇಂದ ಹೊರಗೆ ಕೂಡ ಬಂದಿದೆ ಗೆಳೆಯರೆ. ಅಂತಾರಾಷ್ಟ್ರೀಯ ಹೈಲೈಟ್ಸ್ ಗಳನ್ನು ನೋಡೋಣ. ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಪ್ರೂವ್ಡ್ ಜಮಾಲ್ ಖಶೋಗ್ಗಿ ಅಸಾಸಿನೇಷನ್ US ರಿಪೋರ್ಟ್. ಇಲ್ಲಿ ಏನು ಆಪಾದನೆಯನ್ನ US ರಿಪೋರ್ಟ್ ಮಾಡ್ತಾ ಇದೆ ಅಂತಂದ್ರೆ ಸೌದಿಯಲ್ಲಿ ಇರತಕ್ಕಂತಹ ರಾಜ ಏನಿದ್ದಾನೆ ಮೊಹಮ್ಮದ್ ಬಿನ್ ಸಲ್ಮಾನ್ ಇವರು ಜಮಾಲ್ ಖಶೋಗಿ ಅವರ ಹತ್ಯೆಯನ್ನ ಆದೇಶ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ರಾಜನ ನೀತಿಗಳನ್ನ ಟೀಕಿಸ್ತಕ್ಕಂತಹ ವಾಷಿಂಗ್ಟನ್ ಪೋಸ್ಟ್ಗೆ ಅಭಿಪ್ರಾಯ ಅಂಕಣಗಳನ್ನು ಬರೆದಂತಹ US ನಿವಾಸಿಯಾದಂತಹ ಖಶೋಗ್ಗಿ ಇಸ್ತಾಂಬುಲ್ನಲ್ಲಿರುವ ಸಾಮ್ರಾಜ್ಯದ ದೂತಾವಾಸದಲ್ಲಿ ರಾಜನೊಂದಿಗೆ ಸಂಪರ್ಕವನ್ನು ಹೊಂದಿರತಕ್ಕಂತಹ ಕಾರ್ಯಕರ್ತರ ತಂಡದಿಂದ ಕೊಲ್ಲಲ್ಪಟ್ಟರು ಅಂತ ಹೇಳ್ತಾ ಇದ್ದಾರೆ. ಸೌದಿ ಅರೇಬಿಯಾದ ವಾಸ್ತವ ಆಡಳಿತಗಾರನ ಯಾವುದೇ ಹಸ್ತಕ್ಷೇಪವನ್ನ ರಿಯಾದ್ ಅವರು ನಿರಾಕರಿಸ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳನ್ನ ನೋಡೋಣ. ಇವರ ಹತ್ಯೆಯಾಗಿದ್ದು 2018ರಲ್ಲಿ ಗೆಳೆಯರೆ. ಈಗ US ರಿಪೋರ್ಟ್ ಏನ್ ಹೇಳ್ತಾ ಇದ್ದೆ ಅವರ ಹತ್ಯೆಗೆ ನೇರವಾದ ಸಂಬಂಧವನ್ನ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತಂದ್ರೆ ಸೌದಿ ಅರೇಬಿಯಾದ ರಾಜ ಇಟ್ಕೊಂಡಿದ್ದಾನೆ
ಅವನ ಆದೇಶದಿಂದಲೇ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಯಲ್ಲಿ ನೋಡೋಣ ಏನೇನಾಗ್ತದ ಅಂತ. ಪ್ರಜಾವಾಣಿಯಿಂದ ಬಂದಂತಹ ಅಪ್ಡೇಟ್ಸ್ ಅನ್ನ ನೋಡೋಣ. ರಾಜ್ಯ ಹೈಲೈಟ್ಸ್ ಗಳನ್ನ ನೋಡೋಣ. ಸೋಲಾಪುರ್ ವಿಜಯಪುರ್ ಮಾರ್ಗದ 25.54 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಡಾಂಬರೀಕರಣ ಕಾಮಗಾರಿ ಕೇವಲ 18 ಗಂಟೆಗಳಲ್ಲಿ ಪೂರ್ಣಗೊಳಿಸಿದ್ದು, ಇದನ್ನ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ದಾಖಲಿಸಲಾಗುವುದು ಎಂದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಟ್ವೀಟ್ ಮಾಡಿದ್ದಾರೆ ಗೆಳೆಯರೆ. ಈ ಹೆದ್ದಾರಿ ಕಾಮಗಾರಿಗೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ್ ಮತ್ತು ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಚಾಲನೆಯನ್ನ ನೀಡಿರ್ತಾರೆ. ನ್ಯಾಷನಲ್ ಹೈಲೈಟ್ಸ್ ಗಳನ್ನು ನೋಡೋಣ. ಘರ್ಷಣೆ ನಡೆದ ಎಲ್ಲ ಸ್ಥಳಗಳಿಂದಲೂ ಸೇನೆಯನ್ನ ಹಿಂತೆಗೆದುಕೊಳ್ಳುವುದು ಮುಖ್ಯ. ಇಂಥ ಕ್ರಮದಿಂದ ಮಾತ್ರ ಉಭಯ ದೇಶಗಳ ಸೇನೆಗಳ ನಡುವಿನ ಸಂಘರ್ಷ ಶಮನಗೊಳಿಸಲು ಸಾಧ್ಯ ಎಂದು ಭಾರತ ಚೀನಾಕ್ಕೆ ಹೇಳಿದೆ ಗೆಳೆಯರೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಯಾಗಲು ಗಡಿಯಲ್ಲಿ ಶಾಂತಿ ಮತ್ತು ಸೌಹಾರ್ದ ವಾತಾವರಣ ನಿರ್ಮಾಣವಾಗುವುದು ಸಹ ಅಷ್ಟೇ ಮುಖ್ಯ ಎಂದು ಭಾರತ ಪ್ರತಿಪಾದಿಸಿದೆ. ಇತ್ತೀಚೆಗೆ ಚೀನಾ ಮತ್ತು ಭಾರತ ಎರಡು ತಮ್ಮ ಗಡಿಗಳಿಂದ ಹಿಂದಕ್ಕೆ ಸರಿದಿರ್ತವೆ. ಈ ಕುರಿತು ನಡೆದಂತಹ ಒಂದು ಚರ್ಚೆಯಲ್ಲಿ ಭಾರತ ಚೀನಾಕ್ಕೆ ಈ ಮಾತನ್ನ ಹೇಳಿರ್ತದೆ ಗೆಳೆಯರೆ. ಕ್ರೀಡಾ ಹೈಲೈಟ್ಸ್ ಗಳನ್ನ ನೋಡೋಣ. ದೇಶೀಯ ಕ್ರಿಕೆಟ್ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದರೆ ಕಾಣಸಿಗುವಂತಹ ಒಂದು ವಿಶೇಷ ದಾಖಲೆ ಅಂತಂದ್ರೆ ಕರ್ನಾಟಕ ತಂಡದ ಡಬಲ್ ಟ್ರಿಪಲ್ ಪ್ರಶಸ್ತಿ ಸಾಧನೆ. ಸತತ 2 ಸೀಸನ್ಗಳಲ್ಲಿ 2013, 14 ಮತ್ತು 14, 15 ರಣಜಿ ಟ್ರೋಫಿ, ವಿಜಯ್ ಹಜಾರೆ ಮತ್ತು ಇರಾನಿ ಟ್ರೋಫಿಗಳನ್ನ ಗೆದ್ದಂತಹ ಅನನ್ಯ ಸಾಧನೆ ಇದಾಗಿರ್ತದೆ ಗೆಳೆಯರೆ. ಪ್ರತಿ ವರ್ಷ 3 ಟ್ರೋಫಿಗಳನ್ನ ಕರ್ನಾಟಕ ಗೆದ್ದಿರ್ತದ. ಹೀಗಾಗಿ ಇದನ್ನ ಡಬಲ್ ಟ್ರಿಪಲ್ ಪ್ರಶಸ್ತಿ ಸಾಧನೆ ಅಂತ ಹೇಳಲಾಗಿರ್ತದೆ. ಭಾರತದ 9 ದಶಕಗಳ ದೇಶಿ ಕ್ರಿಕೆಟ್ ಇತಿಹಾಸದಲ್ಲಿ ಇರುವ ಏಕೈಕ ಸಾಧನೆಯ ರೂವಾರಿ ರಂಗನಾಥ್ ವಿನಯ್ ಕುಮಾರ್. ದಾವಣಗೆರೆ ಎಕ್ಸ್ಪ್ರೆಸ್ ಎಂದೇ ಖ್ಯಾತರಾಗಿರ್ತಕ್ಕಂತಹ 37 ವರ್ಷದ ವಿನಯ್ ಎಲ್ಲ ಮಾದರಿಗಳ ಕ್ರಿಕೆಟ್ನಿಂದ ನಿವೃತ್ತರಾಗಿರುವುದಾಗಿ ಶುಕ್ರವಾರ ಘೋಷಿಸಿರ್ತಾರೆ ಗೆಳೆಯರೆ. ಪ್ರಶ್ನೋತ್ತರಗಳನ್ನ ನೋಡೋಣ. ಪ್ರಶ್ನೆ 1. ವಾಟ್ ಈಸ್ ದ ಥೀಮ್ ಆಫ್ ದ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ 2021? ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ 2021ರ ವಿಷಯ ಏನು? ಪ್ರಶ್ನೆ 2. ವಿಚ್ ಪ್ಲೇಯರ್ ಹ್ಯಾಸ್ ಬ್ಯಾಗ್ಡ್ ದ ವುಮನ್ಸ್ ಸಿಂಗಲ್ಸ್ ಟೈಟಲ್ ಆಫ್ ಆಸ್ಟ್ರೇಲಿಯನ್ ಓಪನ್ 2021? ಆಸ್ಟ್ರೇಲಿಯನ್ ಓಪನ್ 2021ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾವ ಆಟಗಾರ್ತಿ ಪಡೆದಿದ್ದಾರೆ? ಪ್ರಶ್ನೆ 3. ವೈಸ್ ಪ್ರೆಸಿಡೆಂಟ್ ಎಂ ವೆಂಕಯ್ಯ ನಾಯ್ಡು ಹ್ಯಾಸ್ ರಿಲೀಸ್ಡ್ ಅ ಬುಕ್ ಟೈಟಲ್ಡ್ Maverick Messiah. The book is political biography of which politician? ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ಮ್ಯಾವೆರಿಕ್ ಮೆಸ್ಸಿಯಾ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಾರೆ. ಈ ಪುಸ್ತಕವು ಯಾವ ರಾಜಕಾರಣಿಯ ಜೀವನ ಚರಿತ್ರೆಯಾಗಿರುತ್ತದೆ ಗೆಳೆಯರೆ? ಪ್ರಶ್ನೆ 4. ಇಂಡಿಯಾಸ್ ಫಸ್ಟ್ centralized AC railway terminal has been inaugurated in which city? ಭಾರತದ ಮೊದಲ ಕೇಂದ್ರೀಕೃತ ಎಸಿ ರೈಲ್ವೆ ಟರ್ಮಿನಲ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಪ್ರಶ್ನೆ 5. ಹೂ ಹ್ಯಾಸ್ won the ಬೆಸ್ಟ್ ಆಕ್ಟರ್ ಅವಾರ್ಡ್ ಅಟ್ ದ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2021? 2021ರ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದವರು ಯಾರು? ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಉತ್ತರಗಳನ್ನ ಖಂಡಿತ ಕಮೆಂಟ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್.